ನ್ಯೂಸ್5ಗೆ ಸ್ವಾಗತ. ಕುಮಾರಸ್ವಾಮಿ ನಗರದಲ್ಲಿ ಸರ್ವೆ ನಂಬರ್ 125/126ರಲ್ಲಿ ಪುರಸಭೆ ವ್ಯಾಪ್ತಿಗೆ ಬರುವ ಪಾರ್ಕ್ ಇದ್ದು ಕೆಲ ಖಾಸಗಿ ವ್ಯಕ್ತಿಗಳು ಅತಿಕ್ರಮಿಸಿ ತಂತಿ ಬೇಲಿ ಹಾಕಿದ್ದಾರೆ. ತಕ್ಷಣ ತೆರವು ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕು ಅಂತ ಸಾರ್ವಜನಿಕರು ಭ್ರಷ್ಟಾಚಾರ ನಿಗ್ರಹ ದಳದ ಸಂಸ್ಥೆಗೆ ಮನವಿ ಮಾಡಿದ್ದಾರೆ. ನಂತರದ ದಿನಗಳಲ್ಲಿ ಪುರಸಭೆಗೆ ಹಲವಾರು ಬಾರಿ ಅರ್ಜಿ ಕೊಟ್ಟರೂ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ. ಇನ್ನು ನೂತನ ಅಧ್ಯಕ್ಷ ಅಶೋಕ್ ತಮ್ಮ ಅರ್ಜಿಗೆ ದಿನಾಂಕ 23/9/2024ರಂದು ಸ್ಪಂದಿಸಿ ಪಾರ್ಕ್ನಲ್ಲಿದ್ದ ತಂತಿ ಬೇಲಿಯನ್ನು ತೆರವು ಮಾಡಿಸಿದ್ದಾರೆ. ಇಂಥ ನಿಷ್ಠಾವಂತ ಅಧಿಕಾರಿಗಳು ನಮ್ಮ ಸಮಾಜಕ್ಕೆ ಬೇಕು. ನಿಷ್ಠಾವಂತ ಅಧಿಕಾರಿಯನ್ನು ನಾವು ಮನತುಂಬಿ ವಂದಿಸ್ತೇವೆ ಅಂತ. ಜೊತೆಗೆ ಪುರಸಭೆ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ಸರ್ಕಾರಿ ಜಮೀನುಗಳ ದಾಖಲೆಗಳನ್ನು ಪರಿಶೀಲಿಸಿ ಎಲ್ಲ ಜಮೀನುಗಳನ್ನು ಉಳಿಸಿ ಮುಂದಿನ ಪೀಳಿಗೆಗೆ ಅನುಕೂಲ ಮಾಡಿಕೊಡಬೇಕು ಅಂತ ಮನವಿಯನ್ನು ಮಾಡಿಕೊಳ್ಳಲಾಗಿದೆ. ಅಂದರೆ ಕುಮಾರಸ್ವಾಮಿ ನಗರದ ವಾರ್ಡ್ನ ನಿವಾಸಿಗಳು ನಮ್ಮ ಸಂಸ್ಥೆಗೆ ಒಂದು ದೂರು ನೀಡ್ತಾರೆ. 1ನೇ ವಾರ್ಡಲ್ಲಿ ಸರ್ಕಾರಿ ಪಾರ್ಕ್, ಪುರಸಭೆಗೆ ಸೇರುವ ಸರ್ಕಾರಿ ಪಾರ್ಕು ಕೆಲ ಖಾಸಗಿ ವ್ಯಕ್ತಿಗಳು ಅತಿಕ್ರಮಿಸಿ ತಂತಿ ಬೇಲಿ ಹಾಕಿರ್ತಾರೆ. ಅದನ್ನು ತೆರವು ಮಾಡಿಸ್ಕೊಡಿ ಅಂತ ನಮ್ಮ ಸಂಸ್ಥೆಗೆ ದೂರು ಬರುತ್ತೆ. ನಮ್ಮ ಸಂಸ್ಥೆ ವತಿಯಿಂದ ಪುರಸಭೆಗೆ ಸಾಕಷ್ಟು ಬಾರಿ ಮನವಿ ಮಾಡಿದ್ವಿ. ಎಷ್ಟು ಅಧ್ಯಕ್ಷರು ಬಂದರೂ ಅವರಿಗೆಲ್ಲ ಮನವಿ ಮಾಡಿದ್ವಿ. ಆದ್ರೂ ಈ ಒಂದು ಪಾರ್ಕ್ ತೆರವು ವಿಚಾರದಲ್ಲಿ ಯಾರೂ ಕ್ರಮ ಕೈಗೊಂಡಿರಲಿಲ್ಲ. ಏನು ಅಶೋಕ್ ಸರ್ ಅವರು ಅಧ್ಯಕ್ಷರಾದರು. ಅವರಿಗೂ ಹೋಗಿ ನಮ್ಮ ಸಂಸ್ಥೆ ಕಡೆಯಿಂದ ಒಂದು ಮನವಿ ಪತ್ರ ಕೊಟ್ವಿ. ಆ ಮನವಿ ಪತ್ರಕ್ಕೆ ಸ್ಪಂದಿಸಿ ಇವತ್ತೇನು 1ನೇ ವಾರ್ಡು ಕುಮಾರಸ್ವಾಮಿ ನಗರ ಏನಿದೆ, ಈ ಒಂದು ಪಾರ್ಕನ್ನು ಪುರಸಭೆ ವತಿಯಿಂದ ನಮ್ಮ ನಿಷ್ಠಾವಂತ ಉತ್ತಮ ಅಧ್ಯಕ್ಷರು, ಕಾರ್ಯಶೀಲಿ ಆದಂತಹ ಅಶೋಕಣ್ಣವರು ಈ ಒಂದು ಪಾರ್ಕ್ ತೆರವು ಮಾಡಿದ್ದಾರೆ. ಸಾರ್ವಜನಿಕರು ಮತ್ತು ನಮ್ಮ ಸಂಸ್ಥೆಯ ಪರವಾಗಿ ಅವರನ್ನು ನಾನು ಅಭಿನಂದಿಸ್ತೀನಿ. ಒಂದನೇ ವಾರ್ಡು ನಮ್ಮ ಹೊಸನಗರ ನಮ್ಮ ವಾರ್ಡಲ್ಲಿ ಖಾಸಗಿಯವರು ತಂತಿ ಬೇಲಿ ಹಾಕ್ಕೊಂಡು ನಮ್ಮ ಪುರಸಭೆ ಜಾಗಕ್ಕೆ ತಂತಿ ಬೇಲಿ ಹಾಕ್ಕೊಂಡಿದ್ದು ಅಧ್ಯಕ್ಷರಿಗೆ ನಮ್ಮ ಸಾರ್ವಜನಿಕರೆಲ್ಲ ಒಂದು ಮನವಿ ಕೊಟ್ಟಿದ್ದಕ್ಕೆ ಬಂದು ಇವತ್ತು ತೆರವುಗೊಳಿಸಿದ್ದಾರೆ. ನಮಗೆ ತುಂಬ ಸಂತೋಷವಾಗಿದೆ. ನಮ್ಮ ವಾರ್ಡಲ್ಲಿ ಒಂದು ಒಳ್ಳೆ ಕೆಲಸ ಆಗ್ತಾಯಿದೆ ನಮ್ಮ ಅಧ್ಯಕ್ಷರು ಬಂದ ಮೇಲೆ ಅಂತ ಅಂದ್ಕೊಳ್ಳೋಕ್ಕೆ ಒಂದು ಖುಷಿ ಆಗ್ತದೆ. ನಮ್ಮ ಊರಿನ ಪರವಾಗಿ ಅವ್ರಿಗೆ ಧನ್ಯವಾದ ಹೇಳ್ತೀನಿ. ಏನು 1ನೇ ವಾರ್ಡಿನ ಉದ್ಯಾನವನವನ್ನು ಅತಿಕ್ರಮಣವಾಗಿ ಮಾಡಿಕೊಂಡಿದ್ದು ಇವತ್ತು ನಮ್ಮ ಪುರಸಭೆ 1ನೇ ವಾರ್ಡಿನ ಸದಸ್ಯರಾದಂಥ ಮೀನಾಕ್ಷಿ ವೆಂಕಟೇಶ್ರವರ ದೂರಿನ ಮೇರೆಗೆ ಹಾಗೂ ಅಬ್ರಾರವರ ದೂರಿನ ಮೇರೆಗೆ, ಇಲ್ಲಿನ ನಿವಾಸಿಗಳ ಎಲ್ಲರ ದೂರಿನ ಮೇರೆಗೆ ಇವತ್ತು ನಾವು ನಮ್ಮ ಪುರಸಭೆಯ ಎಲ್ಲ ನೌಕರರು HI RI ಮತ್ತು RO ಮತ್ತು ಸಿಬ್ಬಂದಿ ವರ್ಗದವರನ್ನ ಕರ್ಕೊಂಡು ಬಂದು ಇಲ್ಲಿ ನಾವು ಅಳತೆ ಮಾಡಿಸಿ ಈ ಉದ್ಯಾನವನವನ್ನು ಯಾರು ಒತ್ತುವರಿ ಮಾಡ್ಕೊಂಡಿರ್ತಾರೆ ಅವರನ್ನು ಸಹ ಕರೆಸಿ ನಾವು ಅವರಿಗೆ ಬುದ್ಧಿ ಹೇಳುವಂಥ ಕೆಲಸ ಮಾಡಿರ್ತೇವೆ. ಆದರೂ ಸಹ ಅವರು ನಮ್ಮದು ಜಾಗ ಇದು ಅಂತ ಹೇಳಿ ಆ ಉಡಾಫೆಯಿಂದ ಮಾತಾಡಿರ್ತಾರೆ. ಆದರೆ ನಾವು ಅವರಿಗೆ ಉದ್ಯಾನವನವನ್ನು ಅತಿಕ್ರಮಣ ಮಾಡ್ಕೊಂಡಿರ್ತೀರ, ಹಾಗಾಗಿ ಯಾವುದೇ ಕಾರಣಕ್ಕೂ ನಾವು ಸರ್ಕಾರಿ ಜಾಗನ ನಾವು ಬಿಟ್ಟು ಹೋಗಲ್ಲ ಅಂತ ಹೇಳಿ ನಮ್ಮ JCB ಮುಖಾಂತರ ಆ ಜಾಗವನ್ನು ತೆರವುಗೊಳಿಸಿ ಕಲ್ಕಂಬವನ್ನೆಲ್ಲ ತೆರವುಗೊಳಿಸಿ ಇಲ್ಲಿನ ಜನಕ್ಕೆ, ಇಲ್ಲಿನ ಮಕ್ಕಳಿಗೆ ಅನುಕೂಲವಾಗುವ ರೀತಿ ಉದ್ಯಾನವನವನ್ನು ಮಾಡಿಕೊಡ್ತೇವೆ ಅಂತೇಳಿ ಇವತ್ತು 1ನೇ ವಾರ್ಡಿಗೆ ಬಂದು ಇಂಥ ಒಂದು ಒಳ್ಳೆಯ ಕೆಲಸನ ನಮ್ಮ ಮೀನಾಕ್ಷಿ ವೆಂಕಟೇಶ್ ಅವರು ಹೇಳಿದ ಕೆಲಸವನ್ನು ನಾನು ಮಾಡಿರ್ತೇನೆ. ಇವತ್ತು ಇಡೀ ಹೊಸನಗರದ ಜನತೆ ಮೀನಾಕ್ಷಿ ವೆಂಕಟೇಶ್ ಅವರಿಗೆ ಕೃತಜ್ಞತೆಗಳನ್ನು ಹೇಳಬೇಕು. ಇವತ್ತು ಏನಾದರೂ ಒತ್ತುವರಿ ಆಗಿದ್ದರೆ ಬಿಡಿಸುವ ಕಾರ್ಯ ಮಾಡಿದ್ದೀನಿ ಅಂದರೆ ನಮ್ಮ ಮೀನಾಕ್ಷಿ ವೆಂಕಟೇಶ್ ಅವರು ಹೇಳಿದಂಥ ಒಪ್ಪಿಗೆ ಮೇರೆಗೆ ಮತ್ತು ಇಲ್ಲಿನ ನಿವಾಸಿಗಳು ಹೇಳಿದಂಥ ಕೆಲಸಕ್ಕೆ ನಾನು ಮಾಡಿದ್ದೀನಿ. ಮುಂದೆ ಯಾರೇ ಆದರೂ ಸರಿ ನಮ್ಮ ಪುರಸಭೆಯ ಆಸ್ತಿಯನ್ನು ಒತ್ತುವರಿ ಮಾಡ್ಕೊಂಡಿದ್ರೆ ಅದನ್ನು ನಮ್ಮ ಕಾಲದಲ್ಲಿ ಬಿಡಿಸುವಂಥ ಕಾರ್ಯನ ಮಾಡಿ ಜನರ ಪ್ರಶಂಸೆಗೆ ನಾವು ಪುರಸಭೆಯವರು ಇದರಪ್ಪ ಯಾರೇ ಒಬ್ಬರು ಅನ್ಯಾಯ ಮಾಡಿದ್ರು ನ್ಯಾಯ ಕೊಡಿಸೋಕ್ಕೆ ಪುರಸಭೆ ಇದೆ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ನಾನು ಹೇಳ್ತಾ, ಮುಂದಿನ ಕಾರ್ಯ ನಾಳೆ ನಮ್ಮ RI RO ಚೀಫ್ ಆಫೀಸರ್ HI ಇವರೆಲ್ಲ ಬಂದು ಇಲ್ಲಿ ನಿಂತು ಈ ಜಾಗನ ಅಳತೆ ಮಾಡಿ ಕಲ್ಕಂಬ ಹಾಕಿ ಈ ಜಾಗಕ್ಕೆ ಒಂದು ಬೋರ್ಡ್ ಹಾಕಬೇಕು ಅಂತೇಳಿ ಒಂದು ಆದೇಶ ಮಾಡ್ತಾ ಇದ್ದೇನೆ. ಇದು ಪುರಸಭೆಯ ಆಸ್ತಿ ಉದ್ಯಾನವನ ಅಂತ ಹೇಳಿ ಇಲ್ಲಿ ಬೋರ್ಡ್ ಇರಬೇಕು. ಅದೇ ರೀತಿ ಈ ಮುಂದಿನ ದಿನಗಳಲ್ಲಿ ಇಲ್ಲಿ
ಗಿಡ ನೆಡುವಂಥ ಕಾರ್ಯಕ್ರಮವೂ ಸಹ ಇಟ್ಕೊಳ್ತೀವಿ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಯಾರೇ ಎಷ್ಟೇ ದೊಡ್ಡ ಜನ ಆಗಿರ್ಬೋದು, ಪುರಸಭೆನ ಆಸ್ತಿನ ಒತ್ತುವರಿ ಮಾಡ್ಕೊಂಡಿದ್ರೆ ಯಾವುದೇ ಕಾರಣಕ್ಕೂ ಬಿಡಲ್ಲ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ನಾನು ಹೇಳ್ತಾ ತಮ್ಮೆಲ್ಲ ನಿವಾಸಿಗಳಿಗೂ ಇಲ್ಲಿ ಒಳ್ಳೆಯದಾಗಲಿ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತನ್ನು ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ, ಇದು ನಿಮ್ಮ ನ್ಯೂಸ್ 5.